ಜೈ ಶ್ರೀರಾಮ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DC ಡೇಸ್ ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ದೇವ ಮೇಲೆ ಡೆಡಿಕೇಟೆಡ್ ವಿಡಿಯೋ. ಯಾಕೆ ಅಂತಂದರೆ ಇವಾಗ ನಾವು ಎಷ್ಟು ರೈಡ್ ಮಾಡಿದ್ರೂ ಕೂಡ ದೇವ ಮೇಲೆ ಇವಾಗವರೆಗೂ ಕೂಡ ಒಂದು ವ್ಲಾಗ್ ನಾವು ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂತಂದರೆ ನಾವು ಪ್ರಾಪರಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋ ಆಲ್ಮೋಸ್ಟ್ ಒಂದು 4 to 5 months ಮುಂಚೆನೇ ನಾವು ತೊಗೊಂಡಿರೋವಂಥದ್ದು. ಸೊ ಇದರ ಮೇಲೆ ನಾವು ನಿಮಗೆ ಇದರ ಬ್ಯಾಕ್ಗ್ರೌಂಡ್ ಆಗಿರಲಿ, ಏನು ಪರ್ಪಸ್ಸಿಗೋಸ್ಕರ ತೊಗೊಂಡ್ವಿ ನಾವು, ಮತ್ತು ಇದಕ್ಕೆ ಏನು ಹೋಮ್ವರ್ಕ್ ಇತ್ತು ಅವೆಲ್ಲದೂ ಕೂಡ ನಾವು ನಿಮ್ಗೆ ಹೇಳಬೇಕು ಅಂತ ಈ ವಿಡಿಯೋಲ್ಲಿ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿರೋಂಗೆ ಈಗಾಗಲೇ ಸುಮಾರು ಕಡೆ ನೀವು ಸ್ಪೆಕ್ಸ್ ನೋಡ್ಕೊಂಡಿರ್ತೀರ, ಗಾಡಿ ಬಗ್ಗೆ ನೋಡ್ಕೊಂಡಿರ್ತೀರ, ಡೀಟೇಲ್ಸ್ ನೋಡ್ಕೊಂಡಿರ್ತೀರ, ಆಫ್ ರೋಡ್ ಎಲ್ಲ ನೋಡ್ಕೊಂಡಿರ್ತೀರ. ಬಟ್ ನಮ್ಮ ಪರ್ಸ್ಪೆಕ್ಟಿವಲ್ಲಿ ಒಂದು ಗಾಡಿ ಇದೆ ಯಾಕೆ, ಮತ್ತು ಏನು ಬ್ಯಾಕ್ಗ್ರೌಂಡಲ್ಲಿ ಇದನ್ನು ತೊಗೊಂಡ್ವಿ, ಮತ್ತು ಯಾವ ಥರ ಪ್ರಾಸೆಸ್ ಇತ್ತು ಅಂತ ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋಂಥದ್ದು. ಸೊ ನಾವು 2022 ಆ್ಯಕ್ಚುಲಿ ಕಾರ್ ಹುಡುಕ್ತಾ ಇದ್ವಿ. ನಾವು ಎಲ್ಲಿ BMW ಅವೈಲೇಬಲ್ ಇದೆ ಅಂತ ನೋಡ್ತಾ ಇದ್ವಿ ಯೂಸ್ಡ್ ಕ್ಯಾಟಗರಿಯಲ್ಲಿ. ಸೊ ಅವಾಗ ಒಂದು ಕಾರು ಗೋವಾದಲ್ಲಿ ಅವೈಲೇಬಲ್ ಇದೆ ಅಂತ ಗೊತ್ತಾಗಿತ್ತು. ಸೊ ನಾವು ಕೂಡ ಇಮಿಡಿಯೇಟಾಗಿ ನಾನು ಅಭಿ ಏನು ಮಾಡಿದ್ವಿ ಅಂತಂದರೆ, ನಾವು ಆ ಟೈಮಲ್ಲಿ ರಾಣೆಬೆನ್ನೂರಲ್ಲಿ ಇದ್ವಿ, ಒಂದು ಹಬ್ಬಕ್ಕೇನೋ ಹೋಗಿದ್ವಿ. ಸೊ ಅದಕ್ಕೆ ನಾವು ರಾಣೆಬೆನ್ನೂರಿಂದ ಹುಬ್ಳಿಗೆ ಬಸ್ಸಲ್ಲಿ ಹೋದ್ವಿ. ಆವಾಗ ಒಂದೇ ದಿನಕ್ಕೆ ಹೋಗಿ ನೋಡ್ಕೊಂಡು ಅಟ್ಲೀಸ್ಟ್ ಬರೋಣ ಗೋವಲ್ಲಿ ಗಾಡಿ ಅಂತ ಅಂದ್ಕೊಂಡಿದ್ದು. ಆವಾಗ ನಾವು ನಮ್ಮ ಬಸ್ಸು ಅವರ ಹಿಮಾಲಯನ್ ಅರೇಂಜ್ ಮಾಡಿ ಕೊಟ್ಟಿದ್ರು. ಯಾಕೆ ಬಸ್ಸಲ್ಲಿ ಹೋಗ್ತೀರಾ, ಆರಾಮಾಗಿ ಹಿಮಾಲಯನಲ್ಲಿ ಹೋಗಿ ಬನ್ನಿ ಅಂತ ಆ ಟೈಮಲ್ಲಿ ನಾವು ಪ್ರಾಪರಾಗಿ ಅದರಲ್ಲಿ ಫೋನ್ ಮೌಂಟ್ ಎಲ್ಲ ಮಾಡಿಕೊಂಡು, ಅದಾದಮೇಲೆ ಮೋಸ್ಟ್ಲಿ ಪ್ಯಾನಿಯರ್ಸ್ ಏನು ಹಾಕಿರಲಿಲ್ಲ ಅನಿಸುತ್ತೆ. ಬಟ್ ಬೆಳಗ್ಗೆ ಕರೆಕ್ಟಾಗಿ 5 ಗಂಟೆಗೆ ಎದ್ದು ಗೋವಾಗೆ ಹೊರಟಿದ್ವಿ. ನಮಗೆ ಫಸ್ಟ್ ಟೈಮು ADV ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಅಂತಂದರೆ ಲಾಂಗ್ ರನ್ನಲ್ಲಿ ಫಸ್ಟ್ ಟೈಮ್ ಒಂದು ADV ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರೋವಂಥದ್ದು. ಅದಕ್ಕಿಂತ ಮುಂಚೆ ಅಂತಂದರೆ ಬಾಲ ತೊಗೊಂಡಿದ್ರು BMW S1000 XR ಅಂತ. ಆವಾಗ ಕೃಷ್ಣಗಿರಿ ರೈಡಲ್ಲಿ ಒಂದು ಸರಿ ಓಡಿಸಿದ್ದೆ ನಾನು. ಆವಾಗ ಅದೊಂಥರ ಸಿಕ್ಕಾಬಡೆ ಪವರ್ಫುಲ್ಲು, ಮತ್ತು ಅದು ADVದೇ ಒಂಥರ ಬೇರೆ ಮಜಾ ಅಂತ ಅನಿಸಿತ್ತು. ಬಟ್ ಅಂದ್ರೂ ಅದನ್ನು ಸ್ವಲ್ಪ ಕಮ್ಮಿ ಡಿಸ್ಟೆನ್ಸಿಗೆ ಓಡಿಸಿರೋವಂಥದ್ದಿತ್ತು. ಆದರೆ ಒಂದು ಫುಲ್ ಫ್ಲೆಜ್ಡ್ ನಾವು ADV ಓಡಿಸಿರೋವಂಥದ್ದು ಅಂತಂದರೆ ಅದು ಹುಬ್ಳಿಯಿಂದ ಗೋವಾವರೆಗೂ ಹೋಗಿದ್ದು. ಒಂದು ಅಲ್ಟಿಮೇಟ್ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ ಇತ್ತು. ಯಾಕೆಂತಂದರೆ ಆ ಥರ ನಮ್ಗೆ ಯಾವಾಗಲೂ ಅನಿಸೇ ಇರಲಿಲ್ಲ. ಏನಿದು ಅಂತಂದರೆ ಫುಲ್ ಆರಾಮಾಗಿ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ಯಾವುದೇ ಥರದ್ದು ರೋಡಿನ ತಲೆ ಕೆಡಿಸ್ಕೊಳ್ಳಿಲ್ದಂಗೆ ಒಂದು ಜರ್ನಿ ಮಾಡ್ಕೊಂಡು ಬರಬೇಕು ಅಂತಂದರೆ ಅದು ಬೇರೆ ಥರನೇ ಮಜಾ ಇರುತ್ತೆ ಅಂತ. ಕಾರ್ನೆಲ್ಲ ಅದು ಕೂಡ ನೋಡ್ಕೊಂಡ್ವಿ. ಕಾರ್ ಫೈನಲೈಸ್ ಆಗಿಲ್ಲ, ಆದರೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ವಾಪಸ್ ಬರ್ಬೇಕಾರೆ ನಮಗೇನೋ ಒಂಥರ ADVದು ಒಂದು ಕ್ರೇಜ್ ಬಂತು ಅಂತ ಹೇಳ್ಬೋದು. ಸುಮಾರು ಸರಿ ನಾವು ಕೂಡ ಗೋವಾಗೆ, ಕಾರವಾರಿಗೆ ಸುಮಾರು ಸರಿ ಹೋಗಿ ಬರ್ತಾನೆ ಇರ್ತೀವಿ. ಒಂಥರ ಗೆಟವೇ ಥರ ನಮ್ಗೆ ಆ ಲೊಕೇಶನ್ನು. ಬಟ್ ಅಂದ್ರೂ ಕೂಡ ಬೈಕಲ್ಲಿ ಹೋಗಿ ಬಂದಿರೋಂಥ ಫೀಲಿಂಗ್ಸೇ ನಮಗೆ ಸಖತ್ ಬೇರೆ ಇತ್ತು. ಇದು 2022 ಎಸ್ಪೆಷಲಿ ಡಿಸೆಂಬರ್ 2022 ಅಂತ ಆಗಿರುತ್ತೆ. ಸೊ ಹಿಮಾಲಯನೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು. ಅಷ್ಟೊತ್ತಿಗೆ ಈ ಗಾಡಿ ಅನೌನ್ಸ್ ಆಗಿದೆ ಅಂತ ಗೊತ್ತಾಯಿತು. ಆಲ್ಮೋಸ್ಟ್ 2024, 2025 ಅರ್ಧ ನಾವು ಸ್ಪೆಂಡ್ ಮಾಡ್ಕೊಂಡಿರೋವಂಥದ್ದೇ ಹುಬ್ಳಿಯಲ್ಲಿ. ಫೆಬ್ರವರಿಯಲ್ಲಿ ಈ ಗಾಡಿ ಚೆನ್ನಮ್ಮ KTMಗೆ ಬಂದಿತ್ತು. ಆ ಟೈಮಲ್ಲಿ ಅಲ್ಲಿ ಮಯ್ಯ ಗಾಡಿ ಡೆಲಿವರಿ ತೊಗೊತಾ ಇರ್ಬೇಕಾರೆ, ಅಂತಂದರೆ ಅವ್ರು ಅನ್ಲೋಡ್ ಮಾಡ್ಕೊತಾ ಇರ್ಬೇಕಾರೆ ಫಸ್ಟ್ ಗಾಡಿ ಬಂದಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಫೋಟೋ ಕಳಿಸಿದ್ದ. ನಾನು, ರಾಕಿ, ಅಭಿ ಆ ಟೈಮಲ್ಲಿ ಮಾತಾಡ್ಕೊಂಡ್ವಿ, ಏನಾದರೂ ಒಂದು ಗಾಡಿ ನಾವು ಹೆಂಗೂ ನೋಡ್ತಾ ಇದ್ವಲ್ಲ, ಒಂದು ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಕರ್ನಾಟಕದಲ್ಲಿ ಇನ್ನೂ ಲಾಂಚ್ ಆಗಿಲ್ಲ. ಬಟ್ ನಾವು ನಾಳೆ ಲಾಂಚ್ ಮಾಡ್ತಾ ಇದ್ದೀವಿ. ಒಂದು ಪಾಯಿಂಟ್ ಏನಿರುತ್ತೆ ಅಂತಂದರೆ, ಯಾವುದೇ ಸ್ಟೇಟಿಗೆ ಯಾವುದೇ ಗಾಡಿ ಬಂದಾಗ ಅವರು ಶೋರೂಮ್ ಕಡೆಯಿಂದ RTO ಅಪ್ರೂವಲ್ ತೊಗೋಬೇಕಾಗತ್ತೆ. ಸೊ ಅದು ಶೋರೂಮ್ ಅವ್ರಿಗೆ ಅಪ್ರೂವಲ್ ಕೊಟ್ಟಿರ್ತಾರೆ. ನಾವು ಗಾಡಿ ತೊಗೊತಾ ಇರ್ಬೇಕಾದ್ರೆ ಹೆಂಗೆ ನಮಗೆ ಅಪ್ರೂವಲ್ ಕೊಟ್ಟಿರ್ತಾರಲ್ಲ ಆ ಥರ. ಸೊ ಅಪ್ರೂವಲ್ ಬಂದಿರಲಿಲ್ಲ ಇನ್ನು ಕರ್ನಾಟಕದಲ್ಲಿ. ಬೇರೆ ಸ್ಟೇಟಲ್ಲಿ ಆಗಲೇ ಗಾಡಿ ತೊಗೊತಾ ಇದ್ರು, ಎಸ್ಪೆಷಲಿ ನಾರ್ತಲ್ಲೆಲ್ಲ ಸುಮಾರು ಜನ ತೊಗೊತಾ ಇದ್ರು ಗಾಡಿ ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ. ಬಟ್ ಕರ್ನಾಟಕದಲ್ಲಿ ಇನ್ನೂ ಕೊಟ್ಟಿರಲಿಲ್ಲ. ಆ ಟೈಮಲ್ಲಿ ಮಯ್ಯಾಗ ಹೇಳಿದ್ವಿ, ನೋಡಪ್ಪ ತೊಗೊಂಡ್ರೆ ನಮಗೆ ಇವತ್ತು ಕೊಡು, ಇಲ್ಲ ನಾಳೆ ಕೊಡು, ಇಲ್ಲ ಅಂತಂದರೆ ಪ್ರಾಬಬ್ಲಿ ಸ್ವಲ್ಪ ಡಿಲೇ ಮಾಡಿ ತೊಗೊಳೋಣ ಅಂತ ಯಾಕೆಂತಂದರೆ ಅವಾಗ ಫಸ್ಟ್ ಆಗುತ್ತೆ ಕರ್ನಾಟಕಕ್ಕೆ ಅಂತ ಅವರು ಇನ್ನೂ KTM ಬಿಡಿ, ಇನ್ನು ಮಿರರ್ಸು ಕೂಡ ಬಂದಿರಲಿಲ್ಲ ಆ ಟೈಮಲ್ಲಿ. ಸೊ ನಾರ್ಮಲ್ ಗಾಡಿ ಕೊಟ್ಟು ಕಳಿಸಿದ್ರು, ಮಿರರ್ಸು ಕೂಡ ಬಂದಿರಲಿಲ್ಲ, ಏನಿಲ್ಲ.
ಸೊ ಅದಕ್ಕೆ ನಾವು ಕೂಡ ಶೋರೂಮಲ್ಲಿ ಮಾತಾಡಿದ್ವಿ, ಸರಿ ಫೈನಲೈಸ್ ಮಾಡಿ ತೊಗೊಳೋಣ. ಬಟ್ ಅವ್ರು ಏನು ಅಂತಂದರೆ RTO ಕಡೆಯಿಂದ ಅಪ್ರೂವಲ್ ಬಂದ ಮೇಲೆ ನೀವು ಗಾಡಿ ಡೆಲಿವರಿ ತೊಗೊಂಡು ಹೋಗಬೇಕು ಅಂತ ಹೇಳಿ. ನಾವು 26th ಬಂದ್ಬಿಟ್ಟು ನಮಗೆ ಶಿವರಾತ್ರಿ ಇತ್ತು. ನಮಗೇನಿತ್ತು ಅಂತಂದರೆ ಶಿವರಾತ್ರಿ ದಿನವೇ ನಾವು ಗಾಡಿ ತೊಗೊಬೇಕು, ಅಲ್ಲಿ ಸಿದ್ಧಾರೂಢ ಮಠದಲ್ಲೇ ಹೋಗಿ ಪೂಜೆ ಮಾಡಿಸ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಆ ಟೈಮಲ್ಲಿ ಚೆನ್ನಮ್ಮ KTM ಓನರ್ ಏನಿದ್ದಾರಲ್ಲ ಅಜ್ಜು ಸರು, ಅವ್ರಿಗೆಲ್ಲರಿಗೂ ಕೂಡ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಎಕ್ಸಾಕ್ಟ್ 26th ಗಾಡಿ ನಾವು ತೊಗೊಂಡಿದ್ದು. ಆ ಟೈಮಲ್ಲಿ ಎಲ್ಲ ಅನುಕೂಲ ಮಾಡಿಕೊಟ್ಟು ನಮಗೆ ಗಾಡಿ ಪೂಜೆ ಮಾಡ್ಸೋಕ್ಕೆ ಕೊಟ್ಟರು. ಗಾಡಿ ಅವತ್ತು ಇನ್ನೂ ಕರ್ನಾಟಕದಲ್ಲಿ ಯಾವುದೂ ರೋಡ್ಗೆ ಬಂದಿರಲಿಲ್ಲ ಗಾಡಿ. ನಾವು ಕೂಡ ಅವತ್ತು ಸಾಯಂಕಾಲ ಹೋಗಿ ಅಷ್ಟು ರಶಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿರೋವಂಥದ್ದು. ಸೊ ನಾವು ಸಿಕ್ಕಾಪಟ್ಟೆ ಶಿವನ ನಂಬ್ತೀವಿ. ಸೊ ಅವತ್ತು ಶಿವಂದೇ ದಿನ ಆಗಿರೋವಂಥದ್ರಿಂದ ಗಾಡಿಗೆ ದೇವ ಅಂತ ಹೇಳಿ ಹೆಸರಿಟ್ಟಿರೋ. ಶಿವ ಶಂಕರಾಯ ಶುದ್ಧಾಯ ನೀಲಕಂಠಾಯ ಧೀಮಹಿ ಭಕ್ತವಾಂಛಿತದಾತಾರಂ ನಮಃ ಕೈಲಾಸವಾಸಿನೇ. ನಮಃ ಸದ್ಗುಣದೇವ. 26th February 2025 ಮೋಸ್ಟ್ ಆಸ್ಪಿಷಿಯಸ್ ಡೇ. ಯಾಕಂತಂದರೆ ಇವತ್ತು ಶಿವರಾತ್ರಿ, ಸೊ ಮಹಾಶಿವರಾತ್ರಿ. ಇವತ್ತು ನಾವು ದೇವರ ದಯೆಯಿಂದ ಗಾಡಿ ತಗೊಂಡು ಗಾಡಿನ ಇಲ್ಲಿ ಸಿದ್ಧಾರೂಢ ಮಠದಲ್ಲಿ ಪೂಜೆ ಮಾಡಿಸಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ಬಂತು ನಮ್ಮ ಗಾಡಿ. ರೈಟ್ ಬಾ. ಓಕೆ, ಥ್ಯಾಂಕ್ಸ್ ಟು ಮಯ್ಯ. ಥ್ಯಾಂಕ್ ಯು ಮಯ್ಯ. ಸೂಪರ್ ಆಯ್ತಾ ಪೂಜೆ ಎಲ್ಲ? ಸೊ ನಾವು ಜುಪಿಟರ್ಗೆ ನಂಬರ್ ತೊಗೊಂಡಿರ್ಬೇಕಾದ್ರೆ ಹಾಸನಲ್ಲಿ ತೊಗೊಂಡಿದ್ವಿ ನಂಬರು K13. ಹಾಗೆ ನಮಗೆ ಹಾಸನಲ್ಲೇ ಇದಕ್ಕೂ ನಂಬರ್ ಸಿಗತ್ತಾ ಅಂತ ಹೇಳ್ಬಿಟ್ಟು ನಾವು ನೋಡಿದ್ದಾಗ ನಮ್ಗೆ ಅಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ರು ನಂಬರು. ನಮಗೆ ನಂಬರ್ ಕೊಡಿಸೋರು ಏನು ಮಾಡಿದ್ರು ಅಂತಂದರೆ, ಸರಿ ನಾನು ಕೊಡಿಸ್ತೀನಿ 13 ಅಂತ ಹೇಳಿ ಅವ್ರು ಆಗಲೇ ನಂಬರ್ ಪ್ಲೇಟು ಪ್ರಿಂಟ್ ಮಾಡಿಸ್ಕೊಂಡು ನೀವು ಮಾಡಿ, ನಾನು ಟ್ಯಾಕ್ಸು ಕೂಡ ಫೈಲ್ ಮಾಡಿದ್ದೀನಿ ಅಲ್ಲಿ ಅಂತ ಹೇಳಿ ಹೇಳಿದ್ರು. ಅಂತಂದರೆ ಟ್ಯಾಕ್ಸಿಗೆ ಪೇಮೆಂಟು ಕೂಡ ಮಾಡಿದ್ದೀನಿ ಅಂತ ಹೇಳಿದ್ರು. ನಾವು ಸರಿ ಆಯಿತು ಅಂತ ಹೇಳಿ ಹೋಗಿ ನಂಬರ್ ಪ್ಲೇಟು ಕೂಡ ಪ್ರಿಂಟ್ ಮಾಡಿಸ್ಕೊಂಡ್ವಿ. ಮೇಲ್ಗಡೆ ಸಣ್ಣ ಸೈಜ್ ಹೊಡೀರಿ, K13H ಅನ್ನೋದು ಸಣ್ಣ ಸೈಜ್ ಹೊಡೀರಿ. ಅದಕ್ಕಿಂತ 2 ಪಟ್ಟು ಜಾಸ್ತಿ ಇಲ್ಲ 1 ಪಟ್ಟು ಜಾಸ್ತಿ. ಕೆಳಗಡೆ DBOSS ಎರಡೂ ಸೇಮ್ ಇರಲಿ, ಮುಂದೆ ಹಿಂದೆ 2 ಪಟ್ಟು ಸೇಮ್ ಇರಲಿ. ಡಿ ಬಾಸ್ ಅಂದರೆ ದೀಪಕ್ ಬಾಸ್. ಪ್ರಿಂಟ್ ಮಾಡಿಸ್ಕೊಂಡು ಅದರಲ್ಲೇ ಡೆಲಿವರಿ ತೊಗೊಂಡು ಅದರಲ್ಲೇ ವಿಡಿಯೋ ಮಾಡಿದ್ರೆ ಮಾರನೇ ದಿನ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ 13 ಇನ್ನೊಬ್ಬರು ಹೋಗ್ಬಿಟ್ಟು ಬಿಡ್ಡಿಂಗಲ್ಲಿ ಸ್ವಲ್ಪ ಜಾಸ್ತಿ ಪೇಮೆಂಟ್ ಮಾಡ್ಬಿಟ್ಟು ತೊಗೊಂಡಿದ್ದಾರೆ ಅಂತ ಹೇಳಿ. ಅದಾದಮೇಲೆ ಸೇಮ್ ನಮಗೆ ಶಿವಮೊಗ್ಗದಲ್ಲಿ ಕೊಡಿಸಿದ್ರು, K14 ಕೊಡಿಸಿದ್ರು. ಅದೇ ಲಾಸ್ಟ್. ಆಮೇಲೆ ಅವ್ರಿಗೆ ನಂಬರ್ ತೊಗೊಳಕ್ಕೆ ಹೇಳಿಲ್ಲ ನಾವು, ಯಾಕೆ ಅಂತಂದರೆ ನಾವು 13 ಹಾಕ್ಕೊಂಡ್ಬಿಟ್ಟಿದ್ವಿ. ಬಟ್ ಆ ನಂಬರ್ನ ಬಿಡ್ ಮಾಡಿ ಬೇರೆಯವ್ರು ತೊಗೊಂಡಿರೋವಂಥದ್ರಿಂದ, ನಾವು ಹುಬ್ಳಿಯಲ್ಲಿರೋವಂಥದ್ರಿಂದ ಅದಾಗಿರಲಿಲ್ಲ. ಕೊನೆಗೆ 14 ಶಿವಮೊಗ್ಗದಲ್ಲಿ ತೊಗೊಂಡ್ವಿ K14. ಸೊ ಅದೊಂದು ನಂಬರಿಂದ ಒಂದು ಸ್ವಲ್ಪ ನಮಗೆ ಹಿಕಪ್ಸ್ ಆಗಿತ್ತು. ಬಟ್ ಅಂದ್ರೂ ಕೂಡ ಅದು ಪ್ರಾಪರಾಗಿ ಎಂಡ್ ಆಯಿತು. ಗಾಡಿನೂ ಕೂಡ ತೊಗೊಂಡ್ವಿ. ಒಂದು 2 days ಆದಮೇಲೆ ಏನು RTO ಅಪ್ರೂವಲ್ಲು ಕೂಡ ಬಂತು. ಅದಾದಮೇಲೆ ನನ್ನ ತಮ್ಮ ಬಂದು ಅವನು ಗಾಡಿ ಹುಬ್ಳಿಯಿಂದ ತೊಗೊಂಡು ಬೆಂಗಳೂರಿಗೆ ಬಂದ. ಬೆಂಗಳೂರಲ್ಲಿ ಮತ್ತೆ ಮನೇಲಿ ಒಂದ್ಸರಿ ಪೂಜೆ ನಡೀತು. ಸೊ ನಾವು ಕಾಲೇಜ್ ಟೈಮಿಂದನೂ ಕೂಡ ಆಲ್ಮೋಸ್ಟ್ 2010, 2011 ಆ ಟೈಮಿಂದನೂ ಕೂಡ ಫೇವ್ರೇಟ್ ಬೈಕ್ ಸ್ಟೋರು JC ರೋಡ್ಗೆ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ಒಂದು R15 ತೊಗೊಂಡಿದ್ದೆ ನಾನು. ಹೊಸಕೋಟೆಯಿಂದ ಗಾಡಿ ಡೆಲಿವರಿ ತೊಗೊಂಡು ಬಂದಿರೋವಂಥದ್ದು. ಅದನ್ನು ಕೂಡ ಸರಿಯಾಗಿ ಲೋಡ್ ಮಾಡಿಸ್ಕೊಂಡಿದ್ವಿ. ಆಮೇಲೆ ರೆಗ್ಯುಲರಾಗಿ ನಾವು ವಿಸಿಟ್ ಮಾಡ್ಕೊತಿದ್ವಿ ಫೇವ್ರೇಟ್ ಬೈಕ್ ಸ್ಟೋರಿಗೆ. ಅಂತಂದರೆ ನಂಗೆ ಪ್ರಾಜೆಕ್ಟರ್ ಹಾಕ್ಕೊಡು, ಮತ್ತು ಫಿಲ್ಟರ್ ಬೇರೆ ಹಾಕು, ಎಕ್ಸಾಸ್ಟ್ ಬೇರೆ ಹಾಕು ಅಂತ ಹೇಳಿ. ಸೊ ನಮ್ಗೆ ಆ ಟೈಮಿಂದನೂ ಕೂಡ ಅಲ್ಲಿ ಫೇವ್ರೇಟ್ ಬೈಕ್ ಶಾಪ್ ಓನರ್ ಆಗಿರೋವಂಥ ತೌಸಿಫ್ ಅವರು ಪರಿಚಯ ಇದ್ದರು. ಕಾಲೇಜ್ ಟೈಮು ನಮ್ಮ ಹತ್ರ ಅಮೌಂಟು ಕೂಡ ಇರ್ತಾ ಇರಲಿಲ್ಲ. ಅಂದ್ರೂ ಕೂಡ ನಾವು ಹೋಗಿ ಗಾಡಿಗೇನೋ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡ್ವಿ, ಕಾರ್ಗೇನೋ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡ್ವಿ ಅಂತಂದಾಗ ಸರಿ ನೆಕ್ಸ್ಟ್ ಟೈಮ್ ಕೊಡಿವ್ರಂತೆ ಅಂತ ಹೇಳ್ಬಿಟ್ಟು ಬಿಡೋರು. ಸೊ ತೌಸಿಫ್ ಅವರು ಒಂದು ಹೊಸ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅವ್ರು ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ರಂತೆ, ಮೋಟೋ ಕೇರ್ ಅಂತ.
ಸೊ ಅವ್ರು ಹೇಳಿದ್ರು ನೀವು ADV ಹೊಸ ತೊಗೊಂಡಿರೋಂಥದ್ರಿಂದ ನಾನು ಅದಕ್ಕೆ ಈ ಕ್ರ್ಯಾಶ್ ಗಾರ್ಡ್ಸು ಮತ್ತು ಪ್ರೊಟೆಕ್ಷನ್ಸು ಎಲ್ಲದೂ ಕೂಡ ಬಿಲ್ಡ್ ಮಾಡಿಸಿ ಕಳಿಸ್ತೀವಿ ಅಂತ ಹೇಳಿದ್ರು. ನಾವು ಆ ಟೈಮಲ್ಲಿ ಏನು ಯೂಸ್ ಮಾಡ್ತಾ ಇರಲಿಲ್ಲ ಗಾಡಿ, ಅದರಿಂದ ನಾವು ಹೋಗ್ಬಿಟ್ಟು ತೌಸಿಫ್ ಅವ್ರಿಗೆ ಗಾಡಿಗೆ ಎಲ್ಲ ಇನ್ಸ್ಟಾಲೇಷನ್ ಮಾಡೋಕ್ಕೆ ಅಂತ ಹೇಳಿ ಕೊಟ್ಟು ಬಂದಿರುವಂಥದ್ದು. ಸೊ ಗಾಡಿಗೆ ಆಲ್ಮೋಸ್ಟ್ ಎಲ್ಲದೂ ಕೂಡ ಗಾರ್ಡ್ಸು ಇನ್ಸ್ಟಾಲ್ ಆದಮೇಲೆ ನಮಗೆ ಗಾಡಿ ಕಲರ್ ಚೇಂಜ್ ಮಾಡಿಸ್ಕೋಬೇಕಾಗಿತ್ತು. ಇದು ಬಂದ್ಬಿಟ್ಟು ADV 390S. ಇದರದ್ದು ಈ ಫೆಂಡರ್ ಎಲ್ಲದೂ ಕೂಡ ವೈಟ್ ಕಲರ್ ಬಂದಿರತ್ತೆ. ನಮಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ನಾರ್ಡೋ ಗ್ರೇಯಲ್ಲಿ ಬೇರೆ ಲುಕ್ ಮಾಡೋಣ ಅಂತ ಹೇಳಿ ಒಂದು ಐಡಿಯಾ ಇತ್ತು. ಆ ಟೈಮಲ್ಲಿ ನಾವು ಬಾನೆಟ್ ಆ್ಯಂಡ್ ಸ್ಪೋಕ್ಸಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದು ನಮಗೆ ಪ್ರಾಪರಾಗಿ ರ್ಯಾಪ್ ಮಾಡಿಸ್ಕೊಂಡು ಕೊಡಬೇಕು ಅಂತ ಹೇಳಿ. ಸೊ ರ್ಯಾಪು ನಾವು ಆಲ್ಮೋಸ್ಟ್ ಒಂದು ಕಲರ್ ಸ್ಕೀಮ್ ಫೈನಲೈಸ್ ಮಾಡಿದಾಗ ಅವ್ರು ಹೇಳಿದ್ದೇನು ಅಂತಂದರೆ, ನಮಗೆ ಇಲ್ಲಿ ಫೆಂಡರ್ಸ್ಗಳಿಗೆಲ್ಲದೂ ಕೂಡ ನಾವು ಅಕಸ್ಮಾತ್ ಏನಾದರೂ ರ್ಯಾಪ್ ಮಾಡಿಕೊಂಡ್ರೆ ಇದು ಆಫ್ ರೋಡ್ ಥರ ವೆಹಿಕಲ್ ಆಗಿರೋವಂಥದ್ರಿಂದ ಎಲ್ಲ ರ್ಯಾಪ್ ಎದ್ದು ಬರುತ್ತೆ ಅಂತ. ಸೊ ಆಲ್ಮೋಸ್ಟ್ ಕೆಲವೊಂದು ಪಾರ್ಟ್ಸ್ನ ನಾವು ಪೇಂಟ್ ಮಾಡಿಸ್ಬೇಕಾಗಿತ್ತು. ಎಕ್ಸಾಂಪಲ್ಲು ಇದಾಗಿರಲಿ, ಇಲ್ಲ ಅಂತಂದರೆ ನಕಲ್ ಗಾರ್ಡ್ಸ್ ಆಗಿರಲಿ, ಆ ಥರದ್ದು ಪಾರ್ಟ್ಸ್ಗಳೆಲ್ಲದೂ ಕೂಡ ನಾವು ಬ್ಲ್ಯಾಕ್ ಕಂಪ್ಲೀಟಾಗಿ ನಾವು ಪೇಂಟ್ ಮಾಡಿಸ್ಕೊಂಡಿರೋವಂಥದ್ದು. ಅದು ಬಿಟ್ಟರೆ ಮಿಕ್ಕಿದ್ದು ನಮಗೆ ಟ್ಯಾಂಕು ಮತ್ತು ಬೇರೆ ಪಾರ್ಟ್ಸ್ ಏನಿದೆಯಲ್ಲ ಅವೆಲ್ಲದೂ ಕೂಡ ಪ್ರಾಪರಾಗಿ ರ್ಯಾಪ್ ಮಾಡಿದ್ದು. ಗಾರ್ಡ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದಾಗ ಎಷ್ಟೊಂದು ಪಾರ್ಟ್ಸು ಆರೆಂಜ್ ಕಲರ್ ಇತ್ತು, ಯಾಕೆಂತಂದರೆ KTM ಥೀಮಲ್ಲಿ ಬಂದಿತ್ತು ಅಂತ. ನಮಗೇನಿತ್ತು ಅಂತಂದರೆ ಕಂಪ್ಲೀಟಾಗಿ ಬ್ಲ್ಯಾಕ್ ಲುಕ್ ಇರಲಿ ಅಂತ ಹೇಳಿ ಪ್ರಾಪರಾಗಿ ಬ್ಲ್ಯಾಕ್ ಲುಕ್ ಮಾಡಿಸ್ಕೊಂಡಿದ್ದು. ಸೊ ಹಾರ್ಡ್ಲಿ ಅದೊಂದು ಪ್ರಾಬಬ್ಲಿ ವೀಲ್ ಹತ್ರ ಒಂದು 2 ಕಡೆ ಆರೆಂಜ್ ಕಲರ್ ಇರಬೇಕು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಬ್ಲ್ಯಾಕ್ ಮಾಡಿಸ್ಕೊಂಡಿರೋವಂಥದ್ದು. ಅದನ್ನು ಬಿಟ್ಟರೆ ನಿಮ್ಗೆ ಆರೆಂಜ್ ಕಾಣೋಂಥದ್ದು ಇದು ಫ್ಯೂಚರ್ ಐಸಲ್ಲಿ. ಸೊ ಗಾಡಿ ತೊಗೊಂಡು ನಮಗೊಂದು ಒಳ್ಳೆ ಪ್ರಾಜೆಕ್ಟ್ ಇದೆ ಮಾಡಬೇಕು ಅಂತ ಹೇಳಿ. ಆ ಪ್ರಾಜೆಕ್ಟು ನಾವು ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸ್ಲೋ ಆಗಿ ಬಿಲ್ಡ್ ಮಾಡಬೇಕು. ನೀವು ಕೂಡ ಯಾವಾಗಾದರೂ ಒಂದು ದೊಡ್ಡ ರೈಡ್ ಏನಾದ್ರು ಮಾಡೋಕ್ಕೆ ಪ್ಲ್ಯಾನ್ ಇದೆ ನಿಮಗೆ, ಇಲ್ಲ ಅಂತಂದರೆ ನಿಮಗೊಂದು ಲಾಂಗ್ ಟರ್ಮ್ ಬೇರೆ ಏನೋ ಪ್ಲ್ಯಾನ್ ಇದೆ ಅಂತಂದರೆ ಸ್ಲೋ ಆಗಿ ಬಿಲ್ಡ್ ಮಾಡಿ. ಇಲ್ಲ ನನಗೆ ರೈಡು ಇನ್ನೊಂದು 2 ವಾರಕ್ಕಿದೆ ಇವಾಗಲೇ ಮಾಡಬೇಕು ಅಂತಂದರೆ ಎಕ್ಸ್ಪೆಂಡಿಚರ್ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ. 2008 to 2012 ಮಾಮ್ ಇದು ಆ ಕಡೆ ಇತ್ತು, ಹಿಂದ್ಗಡೆ ಇಲ್ಲೊಂದು ಲೈಟು ಅಲ್ಲೊಂದು ಲೈಟು ಬಿಟ್ಬಿಡೋದು. ನಾವೆಲ್ಲ ಹೊರಗಡೆ ಹೋಗ್ತೀವತ್ತಲ್ಲ, ಬಟ್ ಲೈಟ್ ಹಾಕ್ಬಿಟ್ಟು ಆಲ್ ದ ಟೈಮ್ ಮನೆ ಲೈಟ್ ಹಚ್ಕೊಂಡು ಕೂತ್ಬಿಡೋಣ ಮ್ಯಾಮ್. ಬ್ಯಾಟ್ರಿ ಡೌನ್ ಅಲ್ಲಿ ಮತ್ತೆ ಪುಷ್ ಮಾಡಿ ಸ್ಟಾರ್ಟ್ ಮಾಡೋಣ. ಸೊ ಆ ಕಡೆ ಒಂದು ಬಾಕ್ಸು, ಓ ಮೈ ಗಾಡ್, ಒಳಗಡೆ ಲೂಯಿ ವುಟಾನ್ ಮಾಡ್ಬಿಟ್ಟವ್ರಲ್ಲ. ಅಲ್ಲೊಂದು ತೋರಿಸ್ತಾರ ಸೂಪರ್ ಬೈಕ್ಸ್ಗೂ ಮಾಡ್ತೀರಾ? ಪ್ಲಾನ್ ಮಾಡ್ತಾರೆ. ಚಾವಿಯಲ್ಲಿ ಅದಲ್ಲ, ಅದು ಚಿಕ್ಕದು. ಸೊ ನಮ್ಗೆ ಮೇನ್ ಏನಿತ್ತು ಅಂತಂದರೆ 2 ಪ್ಯಾನಿಯರ್ಸು ಮತ್ತು ಇದು ಟಾಪ್ ಬಾಕ್ಸ್ ಒಂದು ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಮತ್ತೆ ನಾವು ಅವ್ರಿಗೇನೆ ಫೋನ್ ಮಾಡಿದ್ವಿ. ಸ್ವಲ್ಪ ಆಲ್ಮೋಸ್ಟ್ 1.5 ಮಂತ್ ಆದಮೇಲೆ ಅಲ್ಲಿ ನಮಗೆ ಇಲ್ಲಿ ಪ್ಯಾನಿಯರ್ಸು ಕೂಡ ತುಂಬ ಚೆನ್ನಾಗಿರೋಂಥ ತೋರಿಸಿದ್ರು. ಅದ್ರ ಜೊತೆಗೆ ಟಾಪ್ ಬಾಕ್ಸು ಕೂಡ ಹಾಕಿಸಿ, ಮತ್ತು ಇಲ್ಲೊಂದು ಸ್ಕ್ರೀನ್ ಇದೆ, ಇದೇನಿದು ಕಾರ್ಪ್ಲೇ ಇದೆಯಲ್ಲ, ಅದನ್ನು ಕೂಡ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ವಿ. ಚೆನ್ನಾಗಿ ಚಾರ್ಜು ಕೂಡ, ಏನು ಫೋನ್ಗೆ ಚಾರ್ಜರು ಕೂಡ ಇರುತ್ತೆ, ಅದಾದಮೇಲೆ ಮಿರರು ಕೂಡ ಆಗುತ್ತೆ ನಮ್ಮ ಫೋನು ಅಂತ ಹೇಳಿ ಪ್ರಾಪರಾಗಿ ನಾವಲ್ಲಿ ಒಂದು ಕಾರ್ಪ್ಲೇ ಕೂಡ ಹಾಕ್ಕೊಂಡಿದ್ವಿ. ಅದ್ರ ಜೊತೆಗೆ ಒಂದು ಇನ್ಸ್ಟಾಲೇಷನ್ ಮಾಡ್ಕೊಂಡಿರೋದು ಅಂತಂದರೆ ಫ್ಯೂಚರ್ ಐಸಿನ ಲೈಟ್ಸು. ಸೊ ಬ್ರ್ಯಾಂಡ್ ಬಂದ್ಬಿಟ್ಟು ಫ್ಯೂಚರ್ ಐಸ್ ಅಂತ, ಮಾಡಲ್ಲು X80 ಅಂತ ಹೇಳಿ. ತುಂಬ ಚೆನ್ನಾಗಿದೆ ವಿಸಿಬಿಲಿಟಿ. ಸೊ ನಾವು ಇದನ್ನು ಸಿಟಿಲಿ ತೊಗೊಂಡಂತೂ ಹೋಗೇ ಇಲ್ಲ ಇವಾಗವರೆಗೂ ಕೂಡ. ಅದೇ ಇನ್ಸ್ಟಾಲೇಷನ್ಗೆ ಹೋಗಿರೋದೇ ಪ್ರಾಬಬ್ಲಿ ಲಾಸ್ಟ್ ಇರಬೇಕು. ಅದಾದಮೇಲೆ ನಾರ್ಮಲಿ ಹೈವೇಸ್ ಅಷ್ಟೇ ಅಡ್ಡಾಡ್ತಾ ಇದ್ವಿ. ಅಂದ್ರೂ ಕೂಡ ನಮಗೆ ಬೇರೆ ಪರ್ಪಸ್ಸಿಗೆ ಬೇಕಾಗತ್ತೆ ಅಂತ ಹೇಳಿ ಅದನ್ನು ಒಂದು ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದ್ವಿ ನಾವು. ಸೊ ಅಷ್ಟೇ, ನಮ್ಮ ದೇವ ಬಗ್ಗೆ ಓವರ್ ಆಲ್ ಆಗಿ ನಿಮ್ಮ ಜೊತೆ ಜರ್ನಿ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟಿತ್ತು. ಸೊ ನಮಗೆ ಇದೇ ಥರ ಪರ್ಟಿಕ್ಯುಲರ್ ಆಗಿ ಏನೋ ಬೇಕು, ಅದೇ ಥರ ಪರ್ಟಿಕ್ಯುಲರ್ ಆಗಿ ಏನೋ ಬೇಕು ಅಂತ ಹೇಳ್ಬಿಟ್ಟು ಏನೂ ಇರಲಿಲ್ಲ. ನಮಗೆ ಆನ್ ದ ಗೋ ಏನು ಚೆನ್ನಾಗಿ ಅನಿಸ್ತಾ ಇತ್ತು ಅದ್ರ ಬೇಸಿಸ್ ಮೇಲೆ ಬಿಲ್ಡ್ ಮಾಡ್ಕೊಂಡಿರೋವಂಥದ್ದು. ಇವಾಗಲೂ ಕೂಡ ಆಲ್ಮೋಸ್ಟ್ ಒಂದು 2000 ಕಿಲೋಮೀಟರ್ ಅಷ್ಟೇ ಓಡಿರೋವಂಥದ್ದು ಇದು. ಇನ್ನು ಇದನ್ನು ಓಡಿಸ್ಬೇಕು, ಬಟ್ ಓಡಿಸೋಕ್ಕಿಂತ ಮುಂಚೆ ನಿಮಗೆ ಇದರ ಬಗ್ಗೆ ಒಂದು ಫುಲ್ ಫ್ಲೆಜ್ಡ್ ವಿಡಿಯೋ ಮಾಡಿ ಹೇಳೋಣ ಅಂತ ಹೇಳಿ ಮಾಡ್ಕೊಂಡಿರೋವಂಥದ್ದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ, ಬಾಯ್. ಕಟ್ಲೆ ಚಿಂಟು ಕಟ್ ಲಾಸ್ಟ್ ಅಲ್ಲಿ ಮಟ್ಟ ಸುಮ್ಮನೆ ಮಾಡ್ತಿರೋದು. Never not, never under y'all, never ever, I'm forever on. Check my rep and on, check my repertoire, don't check me not. Let's just check some Bob. I've been feeling like I'm next to God, next to God, next to God.